ಅದೇ ಫ್ರೆಂಡ್ ನಮಸ್ತೆ. ಈಗ ಏನಪ್ಪ ಅಂದರೆ ಇದಂದರೆ ಒಬ್ಬ ಕಾರು ಓಮ್ನಿ ಕಾರಲ್ಲಿ ಬಂದ. ಏನೋ ದೋಸೆ ತವ 150, ಏನೋ ಕುಕ್ಕರು 100, ಆಮೇಲೆ ಹಾಟ್ ಬಾಕ್ಸ್ 50, ಈ ಥರನೇ ಹೇಳ್ಕೊಂಬಂದ್ಬಿಟ್ಟು ಎಲ್ಲ ನಿಲ್ಲಿಸಿದ್ರು. ಹೆಂಗ್ಸ್ರಲ್ಲಿ ಬಂದು ನಿಲ್ಲಿಸಿದ್ರು ಕಾರ್ನ. ಕೇಳಿದ್ರು. ಅದರಲ್ಲಿ ಒಬ್ಬ ಏನು ಮಾಡ್ದ ಅಂದರೆ ಈ ಗಂಧದ ಕಡ್ಡಿ ಬರ್ತದೆ ಗೊತ್ತಾ, ಸೈಕಲ್ ಅಗರಬತ್ತಿ ಆ ಥರ ಒಂದು ಇದು ತೆಗ್ದುಬಿಟ್ಟು ಅದರಲ್ಲಿ ಒಂದು ಲಾಟ್ರಿ ಚೀಟ್ ಇದು ಮಾಡೋನು. ಅದರಲ್ಲಿ ಏನೋಪ್ಪ ಅಂದರೆ ಒಂದು 10-12 ಐಟಮ್ ಇರ್ಬೋದು ಅಂತ ಕಾಣಿಸ್ತದೆ. ಅದು ಜಾಸ್ತಿನೇ ಇರ್ಬೋದು ಐಟಮು. ಸೊ ಇಬ್ಬರಿಗೇನೋ ಬರ್ತಂದು ಕಾಣಿಸ್ತದೆ. ಒಟ್ಟಿನಲ್ಲಿ ಅಮೌಂಟು 50-100 ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಒಂದು 3,000 ಏನೋ ತಗೊಂಡಿದ್ದಾನೆ ಅಂತ ಇದಾಯ್ತು. ನಾನು ನೋಡಿದೆ ಮೇಲಿಂದ ನಿಂತ್ಕೊಂಡು. ಬಟ್ ಈ ಥರನೂ ಮಾಡ್ತಾರಾ ಅಂದ್ಬಿಟ್ಟು 50-100 ಅನ್ನೋದು. ಆಮೇಲೆ ಇಲ್ಲಿ ನೋಡಿ ಎಷ್ಟು ರೈಟ್ ಇದೆ ನೋಡಿ, ಇಲ್ಲಿ ಇಷ್ಟು ರೈಟ್ ಇದೆ ನೋಡಿ ಅಂದ್ಬಿಟ್ಟು ಈ ಥರ ಏಮಾರಿಸ್ತಾರ ಅಂದ್ಬಿಟ್ಟು. ಬಟ್ ಈ ಥರ ಬಂದರೆ ಯಾವುದೇ ರೀತಿ ಯಾರು ತಗೊಳ್ಕೋಬೇಡಿ. ನಿಮ್ಮ ದುಡ್ಡು ನೀವೇ ಕಳ್ಕೊತೀರಾ. ಯಾಕಂದರೆ 50-100 ರೂಪಾಯಿ ಇಟ್ಟು ನೀವು ಬದುಕೋರು ಈ ಥರ ಬಂದ್ಬಿಟ್ಟು ಏಮಾರಕ್ಕೆ ಹೋಗಬೇಡಿ. ಏಮಾರಕ್ಕೆ ಹೋಗಲೇಬೇಡಿ. ಏಮಾರಿಸೋದು ಸಿಕ್ಕಾಬಿಟ್ಟೆ ಜನ ಬರ್ತಾರೆ. ಹುಷಾರಾಗಿ ನಿಮ್ಮದು ದುಡ್ಡು ನೀವು ಜೋಪಾನ ಮಾಡ್ಕೊಳ್ಳಿ. 50-100ಗೋಸ್ಕರ 3,000 ರೂಪಾಯಿ 4,000 ರೂಪಾಯಿ ಏಮಾರಿಸ್ಕೊಳಕ್ಕೆ ಹೋಗಬೇಡಿ. ಅವ್ರ ಮುಂದೆ ನಾವು ಮಾನ ಮರ್ಯಾದೆ ಹೋಯ್ತಂದು ನೀವು ಇದ್ದೇ ಮಾಡಿಬಿಡಿ. ತಗೊಳ್ಳೋಕ್ಕೆ ಹೋಗಲೇಬೇಡಿ. ಸರಿನಾ? ಹುಷಾರಾಗಿರಿ ಅಷ್ಟೇ ನಾನು ಹೇಳ್ತಾ ಇರೋದು. ಶ್ರೀಮಂತರು ಏನೋ